ಮಾಡ್ಕೊಳ್ಳಿ. ಆದರೆ ಹೇಗಿರ್ಬೇಕಂದ್ರೆ ಲಾಭದು ಸಕಾರಾತ್ಮಕವಾಗಿರ್ಬೇಕಾಗಿದ್ದಂಥ ಅದಿರೋದ್ರಲ್ಲಿ ಈಗ ನಾನು ಈ ಸಂದರ್ಭದಲ್ಲಿ ಅದನ್ನು ಹೇಗೆ ನೆನಪಿಸಿದ್ದಪ್ಪ ಅಂದ್ರೆ ಎಲ್ಲರೂ ಹೊಗಳುವಂಥವ್ರು ಆಟಗಾರನ ಬಗ್ಗೆ ಹೇಳೋದು, ಮತ್ತೇನೋ ಹೇಳೋದು, ಅವನ ಶಿಕ್ಷರ ಬಗ್ಗೆ ಹೇಳೋದು, ವಿಕೆಟ್ ತೊಗೊಳ್ಳೋ ಬಗ್ಗೆ ಹೇಳೋದು. ಅದರಲ್ಲೂ ನಮ್ಮ ಏನಪ್ಪ ವಿಶೇಷವಾಗಿ ಇವತ್ತು ವಿರಾಟ್ ಕೊಹ್ಲಿಯ ಬಗ್ಗೆ ಎಲ್ಲರೂ ಪ್ರೀತಿ ವಿಶ್ವಾಸ ತೋರಿಸೋದು ನಾವು ಇಲ್ಲಂತಲ್ಲ. ನಮ್ಮ ಮಕ್ಕಳು ನಾವು ಪ್ರೀತಿ ಮಾಡಬೇಕು, ಮತ್ತಾರು ಪ್ರೀತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಆಟವನ್ನು ನಾವು ಪ್ರೀತಿ ಮಾಡೋಣ. ಆದರೆ ಆಟದಿಂದ ಆಗುವಂಥ ದುಷ್ಪರಿಣಾಮಗಳನ್ನು ಸಹಿತ ನಾವು ಎಚ್ಚರಿಕೆ ನೋಡಬೇಕಾಗಿತ್ತು. ಆ ಕೆಲಸದ ಮೇಲೆ ನಿಗಾ ಇಡಬೇಕಾಗಿತ್ತು ಸರ್ಕಾರ ಜೊತೆಗೆ ಅವ್ರ ತಂದೆ ತಾಯಿಗಳು ಭಾಳ ಮಹತ್ವದ ಅವ್ರ ತಂದೆ ತಾಯಿಗಳು ಇನ್ನೊಬ್ಬರ ಮೇಲೆ ಹೇರೋಗಿದ್ರು, ಮತ್ತೊಬ್ಬರ ಮೇಲೆ ಹೇರೋಗಿದ್ರು. ಅವ್ರ ತಂದೆ ತಾಯಿಗಳು ತಮ್ಮ ಮಗ ಏನು ಮಾಡ್ತಾಯಿದ್ದಾರೆ, ನಮ್ಮ ಮಗಳು ಏನು ಮಾಡ್ತಾಯಿದ್ದಾರೆ ಇದರ ಬಗ್ಗೆ ಸಹ ಗಮನ ಹರಿಸ್ಬೇಕಾಗಿದೆ. ಹೌದು, ಕ್ರಿಕೆಟ್ ಬಗ್ಗೆ ಅವರ ಆಸಕ್ತಿ ಇದ್ದರೆ ಕ್ರಿಕೆಟ್ ಸಂಬಂಧಿಸಿದಂಗೆ ಮಾತ್ರ ಅವ್ರು ತಯಾರು ಮಾಡಲಿ, ಬೇಡ ಅಂತಲ್ಲ. ಅದಕ್ಕೆ ಏನೇನು ಸಾಧ್ಯ ಇದ್ರೂ ಸಹಾಯ ಪಡ್ಕೊಳ್ಳಿ. ಸರ್ಕಾರ ಕೊಟ್ಟರೆ ಭಾಳ ಈ ಒಂದು ಏನು ಆಟದ ಈ ಕೆಲವೊಂದು ಅದಲ್ಲ ಏನೋ BCCI ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು, ದಲಿತ ಒಂದು ಲೋಕಲ್ ಯಾವುದಾದ್ರೂ ಕಂಪ್ನಿಗಳಾಗಿರ್ಬೋದು, ಅವರು ನಿಮ್ಮ ಮಕ್ಕಳ ಆಟವನ್ನು ಬೆಳವಣಿಗೆಗೆ ಹೆಲ್ಪ್ ಮಾಡೋದ್ರಿಂದ ಮಾಡಲಿ. ಆದರೆ ಆ ಮಕ್ಕಳು ಅದಕ್ಕೆ ಬೆನ್ನತ್ತಿ ಮುಖ್ಯವಾಗಿ ಆಗಬೇಕಾಗಿದ್ದು ಇಲ್ಲಿ ಶಿಕ್ಷಣ ಎಲ್ಲರೂ ಸಿಗಬೇಕಾಗಿದೆ. ಮೊದಲ ಶಿಕ್ಷಣ ಅನ್ನೋದು ಕಾಸ್ಟ್ಲಿ ಆಗಿದೆ, ನಿಮಗೆ ಗೊತ್ತದ. ಕೇವಲ ಮಧ್ಯಮ ವರ್ಗ ಬಂದು ಮೇಲ್ಮಧ್ಯಮ ವರ್ಗದವ್ರಿಗೆ ಮಾತ್ರ ಉತ್ತಮ ಶಿಕ್ಷಣ ಸಿಗುವಂಥ ಅಥವಾ ಮೇಲ್ವರ್ಗದವ್ರಿಗೆ ಸಿಗುವಂಥ ವ್ಯವಸ್ಥೆ ಇಲ್ಲದ. ಯಾಕಂದ್ರೆ ದುಡ್ಡು ಎಲ್ಲರೂ ಕೊಟ್ಟು ಕಿಡಿಯೋದಕ್ಕೆ ಎಲ್ಲರಿಗೂ ಸಾಧ್ಯ ಇಲ್ಲ. ಬಡ ಮಕ್ಕಳಂತೆ ಸರ್ಕಾರ ಶಾಲೆಗಳು ಅಲ್ಲಿ ಕಲಿತು ಹೋಗುವಂಥದ್ದು ಬರ್ತದೆ. ಮುಖ್ಯವಾಗಿ ಇವತ್ತು ಪ್ರಭಾವಿ ಭಾಷೆ ಯಾವುದು ಬಂದರೆ ಇಂಗ್ಲೀಷ ಜೊತೆಗೆ ಮ್ಯಾಥ್ಸ ಯಾವ ಮಕ್ಕಳು ತಯಾರು ಮಾಡ್ಕೊಳ್ತಾರೋ ಅದರ ಬಗ್ಗೆ ಚೆನ್ನಾಗಿ ಅಭ್ಯಾಸ ಮಾಡ್ತಾರೆ, ಮುಂದೆ ಹೋಗ್ತಾರೆ. ಉಳಿದ ಮಕ್ಕಳು ಪಾಪ ಇವತ್ತು ನಿರುದ್ಯೋಗಿಗಳಾಗಿ ಒದ್ದಾಡದ ಪ್ರಸಂಗ ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಇದು